ಮಾಡ್ತೇನೆ. ಸರ್, ಈಗ ಸಾವನ್ನಪ್ಪಿರುವಂಥ ವ್ಯಕ್ತಿ ರಾಜಕೀಯ ಕಾರ್ಯಕರ್ತ ಅಥವಾ ಯಾವುದಾದ್ರು ಪಕ್ಷಕ್ಕೆ ಸೇರಿದವರಾಗಿದ್ದರೆ ಓಕೆ, ಆದರೆ ಇದರ ರಾಜಕೀಯ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದಂತ ಈ ಪ್ರಕರಣ. ಕಾರ್ಯಕರ್ತ ಆಗಿಲ್ಲ ಆ ವ್ಯಕ್ತಿ ಕೂಡ, ಒಂದು ವೇಳೆ ಕಾರ್ಯಕರ್ತ ಆಗಿದ್ದರೆ ರಾಜಕೀಯವಾಗುತ್ತೆ ಅಲ್ರಿ. ಅವರು ಮುಖಾನೇ ನೋಡಿಲ್ವಲ್ಲ ನಾನು. ಅನಾಮಧೇಯ ವ್ಯಕ್ತಿ, ಪರಿಚಯನೇ ಇಲ್ದಿರೋ ವ್ಯಕ್ತಿ ಒಬ್ಬರ ಹೆಸರನ್ನು ಉಲ್ಲೇಖ ಮಾಡಿದರೆ ಅವರೇನು ಹೇಳಿದ್ದಾರೆ, ಪತ್ರದಲ್ಲಿ ಏನು ಹೇಳಿದ್ದಾರೆ? ಅವ್ರ್ಯಾರೋ ಮಂಜುನಾಥ್ಗೆ ಮತ್ತು ನಾಗೇಶ್ಗೆ ಹಣ ಕೊಟ್ಟೆ ಅಂತ ಹೇಳ್ತಾರೆ. ಸುಧಾಕರ್ ಹೇಗೆ ಕಾರಣ ಆಗ್ತಾರೆ? ಕೊಟ್ಟಿದ್ದಾರೆ. ಅಲ್ಲಿ ಸುಧಾಕರ್ನ ಭೇಟಿ ಮಾಡಿದ್ದೇನೆ, ಇಲ್ಲ ಸುಧಾಕರ್ ಸಾಹೇಬರು ಹಣ ಕೊಡಿ ಅಂತ ಹೇಳಿದ್ದಾರೆ ಇಂಥವ್ರಿಗೆ ಹೇಳಿದಾರ? ಪತ್ರದಲ್ಲಿ ಇದೆಯಾ? ಹಾಗಾಗಿ ಸುಮ್ಮನೆ ತಾವು ಕೂಡ ಮಾಧ್ಯಮದವರು ಇಂಥ ವಿಷಯಗಳು ಬಂದಾಗ ಸ್ವಲ್ಪ ಕೂಲಂಕುಷವಾಗಿ ತಾವು ಕೂಡ ಚರ್ಚೆ ಮಾಡ್ಕೊಳ್ಳಿ. ತಮ್ಮ ವಿವೇಚನೆ ಇದೆ, ತಮ್ಮ ಅನುಭವ ಇದೆ, ಸರಿ ಯಾವುದು ತಪ್ಪು ಯಾವುದು ಅದನ್ನು ಸರಿಯಾದಂಥ ರೀತಿಯಲ್ಲಿ ತೋರಿಸಿ. 20-25 ವರ್ಷ ನಾವು ಕಷ್ಟಪಟ್ಟು ಸಾರ್ವಜನಿಕ ಬದುಕಿನಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ನಾವು ಒಂದು ಹೆಸರು ಗಳಿಸ್ಲಿಕ್ಕೆ ಇಲ್ಲಿ ಬರ್ತೇವೆ. ಅದನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡುವಂಥ ಕೆಲಸ ಆಗಲಿ, ನಮ್ಮ ಚಾರಿತ್ರ್ಯ ವಧೆ ಆಗುವಂಥದ್ದಾಗಲಿ ಮಾಡಲಿಕ್ಕೆ ದಯವಿಟ್ಟು ಕೈ ಮುಗಿದು ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ, ಮಾಧ್ಯಮದ ಟ್ರಯಲ್ ಆಗೋದು ಬೇಡ. ಮೊದಲು ತನಿಖೆ ಆಗಲಿ, ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬಂದ ಮೇಲೆ ತಾವು ಯಾವ ರೀತಿ ಆದರೂ ವ್ಯಾಖ್ಯಾನ ಮಾಡಿ. ಇವತ್ತು ಹೌದು, ನಾನು ದೆಹಲಿಯಿಂದ ಹೋದ್ಮೇಲೆ ಖಂಡಿತವಾಗಿಯೂ ಕೂಡ ನಾನು ಭೇಟಿ ಮಾಡ್ತೇನೆ. ನನ್ನ ಕ್ಷೇತ್ರದವರು ಯಾರೇ ಆಗಲಿ ಕೂಡ ನನ್ನ ಕ್ಷೇತ್ರದವರು, ನಾನು ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳ್ತೇನೆ. ನನ್ನ ಕೈಯಲ್ಲಾಗುವಂಥ ಸಹಕಾರ ನಾನು ಅವರಿಗೆ ಸಹಾಯವನ್ನು ನಾನು ಮಾಡ್ತೇನೆ. ಅದು ಸಾಮಾನ್ಯವಾಗಿ ಯಾವುದೇ ಈ ರೀತಿ ಘಟನೆಗಳು ಹಿಂದೆ ನಡೆದಾಗ ಕೂಡ ನಾನು ಹೋಗಿದ್ದೇನೆ.